ಕ್ರಮ ಉಂಟು. ನಾ ಹೇಳ್ತೀನಿ ಅವ್ರು ನಮ್ಮ ಪಕ್ಷ ಮತ್ತೆ ಎರೆ ಮುಟ್ಟಿ ಜೀವ ಕೇಳುವಂತವ್ರೆ ಬರ್ರಿ ನಾನು ಓದುವ ನನಗೆ ಇರ್ಲಿಕ್ಕೆ ಎದ್ದು ಅವನ ಕೊನೆಗೆ ಅವನಿಗೆ ವಿಷಯ ಅವನಿಗೆ ವಿಷಯ ಗೊತ್ತಾಗಲಿಲ್ಲ. ಯಾಕೆ ಹೇಳು? ನೀ ಹೇಳಲಿಲ್ಲ. ಮಂಗಳ ಮುಖಿಯರು ಮನವಲಿದು ಶೃಂಗರಿಸಿದರ ಬಲೆಯ ಕಕದಿನದಿ ಸ್ವಾಗತ. ಇದನ್ನು ತಗೊಂಡು ಓ ನಿಲ್ಲಿಸ್ಬೇಕಿತ್ತು. ಅಲ್ಲೇ ನಿಲ್ಸದಾಗಿತ್ತು. ಮಳೆ ಬಂದು ತುಳ್ಬಾರ್ದ. ಶಾಗ ಆಯ್ತದ. ಮೊದಲು ನಿಲ್ತಿದ್ರೆ ಸ್ವಾಗತ ಸುಸ್ವಾಗತ ಎಂತದ್ದು ಬಟ್ರೆ ಏನ ಕೆರೆದಿರಿ. ಹೌದು ಶಕೆ ಜೋರಲ್ಲ ಈಗೆಲ್ಲ ಕೆರೆ ಅದಲ್ಲ ಮತ್ತೆ ಎಂತದ್ದೆ ನೀವು ನನ್ನನ್ನು ಕೆರೆದಿರಿ. ಕೆರೆಯುವುದಲ್ಲ ಕರೆದಿದೆ. ಅಲ್ಲೇ ನೋಡ್ತೀರಿ. ಹಾರ್ಬೋಣ ಯಾಕೆ ಎಲ್ಲ ಉದ್ರಿ ಆಗಲ್ಲ ಹುಟ್ಟಿಲ್ಲ ನಾವು. ಹೋಗ್ಬೇಡಿ. ಬೇಡ ಅಂತ ಹೋಗುದಿಲ್ಲ ಅದು ಹಾಗಲ್ಲ. ಕ್ರಮ ಉಂಟು. ನಾ ಹೇಳ್ತೀನಿ ಅವ್ರು ನಮ್ಮ ಪಕ್ಷ ಮತ್ತೆ ಎರೆ ಮುಟ್ಟಿ ಜೀವ ಮತ್ತೆ ಎಂತದ್ದು ಹೋಗ್ಬೇಡಿ ಹೆಬ್ಬಳು ಹೀಗೆ ಮಾಡ್ತಾ ಇದ್ದಲ್ಲ. ಎಂತ ಆಟ ಅದು? ನಿಮ್ಮನ್ನು ಕಂಡಾಗ ಭಕ್ತಿಯ ಪರಾಕಾಷ್ಠೆಗೆ ಇಳಿದಂತಹ ನಾನು ನಿಮ್ಮನ್ನು ಕಂಡು ಸಾಷ್ಟಾಂಗ ನಮಸ್ಕಾರಕ್ಕೆ ಮನ ಮಾಡಿ. ಹೇ ಗ್ರಾಚಾರ್ಯ, ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಮುಂದಾದೆ. ಕಾರ್ ಹೇಳಿದ್ರೆ ಎಳಲಿಕ್ಕೆ ಬರ್ತಾ ಇದ್ಯಾ? ನನಗೆ ಒಂದು ಗೊತ್ತಾಗಲಿ ಓಡಿದ್ ನಾನು. ಅದಲ್ಲ ಇದು ಒಳ್ಳೆಯದಾಗಿ ಶೀಘ್ರಾತಿ ಶೀಘ್ರವಾಗಿ ನಿಮ್ಮನ್ನು ಕರೆಯುವ ಉದ್ದೇಶ ಎನ್ನುವುದು ಬಲವಾದದ್ದು ಉಂಟು. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ನಿಮಗೆಲ್ಲ ಹೊಟ್ಟೆ ಕಿಚ್ಚು. ನನ್ನ ಮುಖ ದಿವಸ ಹೋದಾಗ ಅಗಲ ಆಗ್ತಾ ಉಂಟಲ್ಲ, ನಿಮ್ದೆಲ್ಲ ಒಳಗೆ ಹೋಗ್ತಾ ಉಂಟಲ್ಲ, ಹಾಗೆ ಹೊಟ್ಟೆ ಕಿಚ್ಚಲ್ವ? ಆಯ್ತು, ಮುಖದಲ್ಲೇ ಮದುವೆ ಮಾಡಿಸು. ಎಲ್ಲ ಚಪ್ಪರ ಹಾಕ್ತೀಯ, ಒಲೆ ಅಂತಾರೆ ಬಾಯಿ ಮೇಲೆ ಹಂಡೆ ಇಡ್ತೀಯ, ಮೂಗಿ ಕಟ್ಟಿಗೆ ಹಾಕ್ತೀಯ. ಅಲ್ಲ ಅದೆಲ್ಲ ಮಾಡ್ಬೋದು. ಕೈ ತೊಳೆ ವ್ಯವಸ್ಥೆ ಅಂತ ಮಾಡುದು ಅದು ಸಮಸ್ಯೆ ಇಲ್ಲ. ನೀ ಹಂಗಾತ ಮಲ್ಕೊಂಡು ಬಾಯಿ ಕಟ್ಕೊಂಡ್ರೆ ಎಂತ ಪುರೋಹಿತೆ ನಾ ಹೇಳಿದ್ದಲ್ಲ. ಮತ್ತೆ ಎಂತದ್ದ ನಿಮ್ಮ ಮುಖದಲ್ಲಿ ಅಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಮುಖೇನು ನಿಮ್ಮ ಮುಂದಾತ್ಮದಲ್ಲಿ, ನಿಮ್ಮ ನೇಪಥ್ಯದಲ್ಲಿ, ನಿಮ್ಮ ಆಧಿಪತ್ಯದಲ್ಲಿ, ನಿಮ್ಮ ಆಧ್ವರ್ಯದಲ್ಲಿ, ನಿಮ್ಮ ಅಣ್ಣ ಎಲ್ಲ ಒಂದೇ ಅಷ್ಟೇ ಅಲ್ವಾ? ಮೊದಲು ಮೊದಲು ಬಹಳಷ್ಟು ಮದುವೆ ಆಗಿದೆ, ದೊಡ್ಡ ವಿಷಯ ಅಲ್ಲ. ಅಲ್ಲ ಯಾರಿಗೆ ಮದುವೆ ಅಂತ ಬೇಕಲ್ಲ? ವಿಷಯ ಗೊತ್ತಿಲ್ಲ ನಿಮ್ಗೆ? ಹೇಳಿಲ್ಲ. ಮನೆ ಮನೆ ನಮ್ಮ ಅಪ್ಪ ಒಬ್ರು ಹೋದ್ರಲ್ಲ. ನನ್ನಿಂದ ಬಹಳ ದೊಡ್ಡವಲ್ಲ, ಆದ್ರೆ ಹೀಗಾಗ್ಬೋದು ಹೇಳೋ ಕಲ್ಪನೆ ಸಹ ನಮಗಿಲ್ಲ. ಮನುಷ್ಯರ ಕಥೆ ಹೇಳಲಿಕ್ಕೆ ಬರುವುದಿಲ್ಲ. ವಿಷಯ ಹೊತ್ತಾಗಿ ಹೋಯ್ತು. ಗೊತ್ತಾದ್ಮೇಲಾದ್ರೂ ಗೊತ್ತಾಯ್ತಲ್ಲ, 5 ಕ್ಷಣ ಮೌನಾಚರಣೆ ನಾನು ಮಾಡ್ಬೇಕಾ? ನೀ ಮಾಡ್ಲೇಬೇಕು. ನಿಮ್ಮ ಅಪ್ಪ ಹೋದಲ್ವ? ಏರ್ಕೊಂಡೆ ಹುಟ್ಟಿರಿಗೆ ಮತ್ತೆ ಎಂತದ್ದು ಅದು? ಅಪ್ಪಯ್ಯ ಹೋದ್ರಲ್ಲ ಅಂದ್ರೆ ನಾ ಹೇಳಿದ್ದಲ್ಲ. ಮೊನ್ನೆ ನಮ್ಮ ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ.
ಹಾಗೆ ಹೇಳು ಮಾರ ಅಪ್ಪಯ್ಯ ಹೋದ್ರು ಅಂತ ನಾ ಏನ್ ತಿಳ್ಕೊಂಡೆ ಮತ್ತೆ ಅಲ್ಲಿ ನಿಂತ್ಕೊಳ್ತಿತ್ತು ವಿಷಯ ಇರ್ಲಿ. ಅಲ್ಲೋದಂತ ಅಪ್ಪಯ್ಯ ನನಗೆ ಲೇಖನ ಬರೆದಿದ್ದಾರೆ. ನಾನು ವಾಚಿಸುವಂತನಾಗ್ತೇನೆ, ಕೇಳುವಂತವ್ರಾಗಿ. ಪುಣ್ಯ ಬರ್ರಿ ಕೇಳುತ್ತು ನಾನು ಓದುವ ನನಗೆ ಇರ್ಲಿಕ್ಕೆ ಇತ್ತು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಪತಿ ಸುಪ್ರೀಂ ತನ್ನ ಭಗವಂತನಿಗೆ ವಿಪರಿಚಯ ವಿಸಿದ ಕಾರ್ಯ ಚಂದ್ರಹಾಸ ಮಾಹಿತಿ ಮೇಲಾಗಿ ತಮ್ಮ ಸೇನೆ ಗರಸಾದ ಸದ್ಯವೇದಿಕೆ ಸಾಮಾನ್ಯದವನ್ನೆಲ್ಲ ಸರ್ವತಾ ಮಿತ್ರಪ್ಪ ಇಂಡಿ ತಮ್ಮ ಕಳೆಯುವುದನ್ನು ಬೆಳಗಿದೆ. ಹತ್ತು ಕಳೆದ ಬಂದ ಬಳಿಕ ಕುಲಿಶೀಲವಯ ಕ್ರಮಗಳ ನೋಡುತ್ತಿರದ ಕೊಡು ವಿಷಯ ಮೋಹಿಸುವಂತೆ ಬಾಲಕ ಉತ್ತರೋತ್ತರ ಇದಿಷ್ಟು ವಿಷಯ ನೀನೀಗ ಓದ್ತಿಯಲ್ಲ, ಹೌದು. ನಿನಗಾದ್ರೂ ಗೊತ್ತಾಯ್ತಾ? ಅರ್ಥಾಗಿ ನಿಮ್ಗೆ ಕರೆದಿದ್ದೇನೆ. ನಾನ್ ಗೊತ್ತಾಗ್ತದೆ ಎಂತದ್ದು ಲೇಖನ ಓದುವುದು ಅಲ್ಲ, ಮಂತ್ರ ಹೇಳುವುದು. ನಮ್ಮಲ್ಲಿ ಇತ್ತೀಚೆಗೆ ಒಬ್ಬ ತಯಾರಾಗಿದ್ದಾರೆ, ಅವ ಪುರೋಹಿತ್ಯ ಮಾಡಿದ ಹೇಗೆ ಮಂತ್ರ ಹೇಳುವುದು. ಅವ ಕಾರ್ತಿಕ ಅಂತ. ಒಬ್ಬರಿಗೂ ಪೂಜೆಗೆ ಅವಕಾಶ ಉಂಟಾ? ಒಬ್ಬರಿಗೆ ಮತ್ತೊಬ್ಬರಿಗೆ ಪೂಜೆ ಮತ್ತೊಬ್ಬರಿಗೆ ಹೀಗೆ ಹೇಳುವ ಮಂತ್ರ ನೀವು ಅದಲ್ಲ ಹಾಗಲ್ಲ ಪುರೋಹಿತ್ರೆ. ಜೀವಮಾನದಲ್ಲಿ ಕಂಠಪಾಠ ಮಾಡುತ್ತಿದ್ದು ಒಂದೇ ನಾನು. ಓ ಅದು ಸಮಸ್ಯೆ, ಅದು ನಿನಗಂತಲ್ಲ. ಈ ಕಂಠಪಾಠ ಮಾಡುವ ದೊಡ್ಡ ಸಮಸ್ಯೆ ಅದೇ. ಏನು ಕಂಠಪಾಠ ಮಾಡ್ಲೇಬಾರ್ದು ಅಂತ ನನ್ನ ಆಕ್ಷೇಪ ಅಲ್ಲ. ಎಲ್ಲ ಕಂಠಪಾಠ ಮಾಡ್ರೆ ಹೀಗೆ ಆಗುದು. ಕಂಠಪಾಠ ಮಾಡಿದ್ರೆ ಹೇಳುವಾಗ ಮತ್ತೊಬ್ಬರು ಬಾಯಿ ಹಾಕಿದ್ರ ವಿಷಯ ಹೋಯ್ತೆ. ಕಣ್ಣು ಮುಚ್ಕೊಳ್ಳುತ್ತೆ. ನಮ್ಮದೆಲ್ಲ ಕಂಠಪಾಠದ ವ್ಯವಹಾರವೇ ಇಲ್ಲ. ಏನಿದ್ರು ಇಲ್ಲಿ ಬಂದ್ಮೇಲೆ ಅದು ಸೃಷ್ಟಿ. ಹಾಗಲ್ಲ ಅಂದ್ರೆ ಹತ್ತು ಕಳೆಯಿಂದ ಬಂದ ಬಳಿಕ ಕುಲಶೀಲಮಯ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರ ಒಪ್ಪುದು. ಅಂದ್ರೆ ಈ ಓಲೆತನಂತ ಓಲೆಕಾರನಿಗೆ ನನ್ನ ತಂಗಿ ವಿಷಯ ಕೊಟ್ಟು ದುಬ್ಬೆ ಮರುಪ್ರಶ್ನೆ ಎಂತಂತ ಅಪ್ಪನಿಗಂತೂ 60 ಕಾಳಿತ್ತು ಅಳಮಗಳು ಅಂತ ತಿಳ್ಕೊಳ್ಳುವ. ನಿನಗೆ ಪೂರ್ಣ ಮಾಡ ಯಾಕೆ ಮನೆ ಮನೆ ಓಲೆ ಅಂತ ಓಲೆಕಾರನಿಗೆ ಮಂತ್ರಿಗಳು ಕೊಟ್ಟು ಮದುವೆ ಏನಾದ್ರೂ ಮಾತಾಡಿ ಪುರೋಹಿತರೆ. ಮತ್ತೆ ನನಗೆ ಏರ್ತದೆ ನೀ ಹೇಳಿದ ಹಾಗೆ ಅಲ್ವಾ? ಓಲೆ ಹಂಚುವ ಓಲೆಕಾರ ಅಂತ ಹೇಳಿದ್ರೆ ನಾಳೆ ದಿವಸ ನಿಮ್ಮನೆಗೂ ಹಿಡ್ಕೊಂಡು ಬರ್ತಾನೆ. ಮನೆ ಮನೆಗೆ ಓಲೆ ಹಂಚುವ ಓಲೆಕಾರನಲ್ಲ. ಮತ್ತೆ ಈ ಓಲೆ ತಂದಿರುವಂತ ಓಲೆಕಾರ ಚಂದ್ರಾವತಿ ಅಧಿಕಾರಿ ಚಂದ್ರಹಾಸನಿಗೆ ನನ್ನ ತಂಗಿ ವಿಷಯ ಕೊಟ್ಟು ಮದುವೆ. ಅಲ್ಲಿ ಅಧಿಕಾರಿಯ ಹಾಗಾದ್ರೆ ಒಳ್ಳೆ ಸಂಬಂಧ ಅಂತ ಆಯ್ತು. ಇಲ್ಲಿ ಈಗ ಮದುವೆ ಆಗೋ ಹುಡುಗನಿಗಾದ್ರೂ ಮದುವೆ ಅಂತ ಗೊತ್ತುಂಟಾ? ಹೇಳ್ಬೇಕು ಅಂತ ಅಪ್ಪ ಬರಲಿಲ್ಲ. ಹಾಗಾದ್ರೆ ಈ ಮದುವೆ ಈ ವರ್ಷ ಆಗುದೂ ಇಲ್ಲ. ಮತ್ತೆ ಎಂತ ಮಾತಾಡ್ತೀಯ? ಮದುವೆ ಆಗೋ ಹುಡುಗನಿಗೆ ವಿಷಯ ಗೊತ್ತಿಲ್ಲದೆ ಮದುವೆ ಮಾಡಿಸೋದು ಹೇಗೆ? ಹೇಳಿದ್ರೆ ಆಯ್ತಪ್ಪ. ಎಲ್ಲಿದ್ದಾನೆ ಅವ? ಅರಮನೆಗೆ 7ನೇ ಮಹಡಿ 420 ಕೊಡಲಿದ್ದಾನೆ. ಎಷ್ಟು ಒಳ್ಳೆ ಗುಣವೂ ಯಾಕೆ ಇನ್ನು ಕೋಣೆ ಬಿಟ್ಕೊಟ್ಟಿದ್ಯಲ್ಲ. ಮುಂಚೆ ನೀವು ಬರ್ಲಿಲ್ಲ, ಅಲ್ದಿರ ನಾವು ಇಬ್ಬರಲ್ಲೇ ಆಗಿತ್ತು. ನಾ ಬರ್ತಿದ್ದೆ ಅಲ್ಲಿಗೆ, ನನ್ನ ಪಕ್ಕದ 21. ಯಾರೆಲ್ಲ ಚಂದ್ರಹಾಸನಿಗೆ ಬೇಕು ಬೇಕಂತಲ್ಲ ಒಳ್ಳೆ ರೀತಿ ವ್ಯವಸ್ಥೆ. ನಮ್ಮ ಪುರೋಹಿತ ಬ್ರಾಹ್ಮಣರು ಒಳ್ಳೆ ಅವನ ಬಾ ಅಂತ ಹೇಳ್ಕೊಂಡು ಅವ್ನು ನಿಲ್ಲಿಸ್ಕೊಂಡು ಕೆಕ್ಕೆ 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 ಹೇಳ್ತಾ ಇದ್ರೆ ಅವ್ನು ಏನ್ ತಿಳ್ಕೊಳ್ಬೇಕು ಪಾಪ. ನನ್ನ ಮುಖದಲ್ಲಿ ಎಂತ ಆಗಿದ, ನಾ ಏನ್ ತಪ್ಪು ಮಾಡಿಲ್ಲ, ಎಂತದ್ದೆ ಅವನಿಗೆ ಅವನಿಗೆ ವಿಷಯ ಅವನಿಗೆ ವಿಷಯ ಗೊತ್ತಾಗಿಲ್ಲ. ಯಾಕೆ ಹೇಳು? ನೀ ಹೇಳಲಿಲ್ಲ ಅದು. ಕೆಕ್ಕೆ ಹೇಳ್ಬೇಡ, ಹೇಳಲ್ಲ. ತಪ್ಪ ತಿಳಿಬೇಡಿ. ಏನು ಮನೆಗೆ ಬಂದು ಅತಿಥಿಯನ್ನು ಹಾಗೆ ಕಳಿಸುವಂತ ಪದ್ಧತಿ ಇಲ್ಲ. ಹಾಗೆ ಒಂದು ಕುಂಟೆ ಕಟ್ಟಿ ಬಿಡುವುದು ಇದು ನಿನ್ನ ಅಭ್ಯಾಸ. ಅವನಿಗುಂಟು ಅಂತ ಹೇಳಿದ್ದೆ ಯಾರು? ಬೇಲಿಹಾರು. ಕುಂಟೆ ಕಟ್ಲಿಕ್ಕೆ ಒಂದು ಅನವ ಕೋಣದ. ಅದಲ್ಲ ಮತ್ತೆ ಗುಟ್ಟು ಗುಟ್ಟು ಏನ್ ಗುಟ್ಟು? ವಿಷಯ ಹೇಳ್ಬೇಕು ಅವನಿಗೆ. ವಿಷಯ ನಾವು ಹೇಳ್ತೀವಿ. ಕುಂಟೆ ಕಟ್ಟುದಲ್ವಾ? ಬಿಡಿಸ ಇಲ್ಲಿ ಬಿಡಿಸು, ವಿಷಯ ಬಿಡಿಸಿ ಹೇಳು ಮಾರಾಯ. ವಿಷಯ ಅಂದ್ರೆ ಹಾಗಲ್ಲ. ಅಂದ್ರೆ ನೀವು ಬಂದಿರುವಂತ ನಿಮಗೆ ನನ್ನ ತಂಗಿ ವಿಷಯವನ್ನು ಕೊಟ್ಟು ಮದುವೆ ಅಂತೇಳಿ ಮಾನಸ್ವಾಮಿ ತಪ್ಪಲ್ಲ. ಯಾಕೆ? ಹುಟ್ಟಲ್ಲೇ ಬರೆದಂತ ಲೇಖನ, ಹುಟ್ಟಲ್ಲೇ ಓದತ್ತು, ಹುಟ್ಟಲ್ಲೇ ಮದುವೆ. ಅವನು ವಿಚಾರ ಮಾಡ್ತಾ ಇದ್ದಾನೆ.
ಗುಟ್ಟಲ್ಲೇ ಮದುವೆ ಮಾಡ್ತಾರೆ ಅಂತ ಆದ್ರೆ ಮಂತ್ರಿಯ ಮಗಳು ಕೋಶ ಯಾವ ಸಂಖ್ಯೆಯಲ್ಲೂ ಮಾರಾಟ ಆಗುವುದಲ್ಲ. ನೋಡ್ಲಿಕ್ಕೆ ಕೋಶ ಇಬ್ರು ಏನು ನಮ್ಗೆ ಒಳಗಿನೊಳಗೆ ಗಟ್ಟಿ ಕಳಿಸೋದು ವಿಚಾರ ಮಾಡ್ತಾರೆ ಅಂತ ನಾವು ಮಾಡ್ತಿದ್ದೇವೆ. ಹೌದು, ಅನಿವಾರ್ಯ ಅಗತ್ಯ ಉಂಟು. ಅಗತ್ಯ ಇಲ್ಲಂದ್ರೆ ಅದ ಅಲ್ಲ, ಇವರಿಗೇನು ಈಗ ಸಂಶಯ ಸಂಶಯವೇ ಸಂಶಯ ಸ್ಥಿತಿ ತಗೊಳ್ಳಿ ಅಲ್ಲ ವಿಷಯ ಹೇಳಿ. ಅವಶ್ಯ ತಂಗಿಯನ್ನು ನೋಡ್ಬೇಕು ಅಂತ ಹೌದು. ನನ್ನ ನೋಡಿದ್ಮೇಲೆ ಹಾ. ನನ್ನ ತಂಗಿ ನೋಡುವುದೇ ಬೇಡ, ಈ ವರ್ಷ ಮದುವೆ ಬೇಡ ನನಗೆ. ಅವಳಿಗೂ ಸೊಂಟು ಆರೆ ಅಲ್ಲ ಅದಲ್ಲ ಅದೇನೋ ಹೇಳ್ತಾರಲ್ಲ, ಹಾ. ಒಂದೇ ಅಚ್ಚಿನಲ್ಲಿ ಸಿದ್ಧಪಡಿಸಿದಂತ ಎರಡು ಪ್ರತಿಮೆಗಳು ಎಂಬಂತೆ, ಹಾ. ಒಂದು ನಾಣ್ಯದ ಎರಡು ಮುಖಗಳು ಎಂಬಂತೆ, ಹಾಗೆ. ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗದಲ್ಲಿ ಭೇದ ಉಂಟು. ಆದ್ರೂ ನೋಡ್ಬೇಕು ಒಂದೇ ನೋಡುವ ಆಸೆ ಅನುಮಾನಂ ವ್ಯತ್ಯಾಸಂ. ಯಾರಲ್ಲಿ ಹಾ. ತಂಗಿ ವಿಷಯಕ್ಕೆ ಬರ್ಲಿಕ್ಕೆ ಹೇಳಿ. ಬರ್ಲಿ ಅವಳು ತಂಗಿ ತಂಗಿ ಬತ್ತಂಗಿ ತಂಗಿ ಬತ್ತಂಗಿ ತಂಗಿ ಬತ್ತಂಗಿ ತಂಗಿ ನರ್ತಿ ಬಿಸಾಡ ಅವನಿಗೆ ಗೊತ್ತಾಗಿದೆಲ್ಲ. ತಂಗಿ ಓದ್ ಹಾ. ತಂಗಿ ಓದ್ ತಂಗಿ 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 ಓ ತಂಗಿ ಪ್ರೀತಿ. ಸಂತೋಷ ಉದ್ವೇಗ ತಂಗಿ ಮದುವೆ 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 ಅದೇ ಬೇಗ ಆಗುತ್ತೆ. ಅನುಮಾನವಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹುಡುಗಿ ಆಗಿದ್ದಾಳೆ. ತಲೆ ಬೆಳ್ಳಿಗೆ ನನ್ನ ಆಗಿದ್ದಾಳ, ಕಪ್ಪುಗೆ ಕುಳ್ಳಕ್ಕೆ ಕಪ್ಪುಗೆ ಬಟ್ಟೆ ಹೆಂಡತಿ ಆಗಿದ್ದಾಳ. ನೀಯಲ್ಲಿ ನೋಡು, ಅಂದ್ರೆ ನಿಮ್ಮಿಂದ ಹೋಗ್ತಾ ಇದ್ದಲ್ಲ, ಅವಳು ಹೆಂಡತಿ ಅಲ್ಲ, ಅದೇ ಅದು ಕೆಲಸದವಳು. ಅಲ್ಲ ಕೆಲಸ ಕರ್ಕೊಂಡು ಅಲ್ಲೇ ಅಂತ ಕೆಲಸಕ್ಕೆ ದೇವಸ್ಥಾನದಲ್ಲಿ ಅವಳ ಕತೆ ಮಾಡು. ಅಂದ್ರೆ ಆಗಿದ್ದಾಳ, ಅವ್ರ ಹೆಂಡತಿ ಆಗಿದ್ದಾಳ. ಎಲ್ಲಕ್ಕೆ ಬೆಳಗ್ಗೆ ಕೇಳಿದೆಯಾ? ಅದು ಇವಳಂತಲ್ಲ, ಎಲ್ಲ ತಂಗಿ ಹೇಳುದೇ ಆಗಿ ಅಣ್ಣ ಮದುವೆ ಅಂದ್ರೆ ಸಾಕು, ಅತ್ತಿಗೆ ಆಗಿದ್ಲ ಹೀಗಿದ್ದ ಎಲ್ಲ ಕೇಳುದು. ಅತ್ತಿಗಳು ಮನೆ ಬಂದ ಒಬ್ಬಳ ಕೈಯಲ್ಲಿ ಸುತ್ತಿಗೆ, ಮತ್ತೊಬ್ಬಳ ಕೈಯಲ್ಲಿ ಮತ್ತೊಂದು ಸುಧಾರಿಸ್ಲಿಕ್ಕೆ ಒಬ್ಬ ಅಣ್ಣ ಸಾಕಾಗುದಿಲ್ಲ. ಪಕ್ಕದ ಮನೆ ಅಣ್ಣ ಬರ್ಬೇಕು, ನಾವು ಬಂದ್ರೆ ಬಂದವ ಅಣ್ಣ ಆದ್ರೆ ಅಡ್ಡಿಲ್ಲ, ಅವನೇ ಭಾವ ಆದ್ರೆ ಕಷ್ಟ ಬರ. ನಾನು ಅಪರ ಇದ್ರೆ ಎಂತ ಹೇಳುತ್ತೆ ಅವ? ಏನು ಒಳ್ಳೆ ಒಳ್ಳೆ ಮತ್ತೆ ಇವನಿ ಮದುವೆ ಮತ್ತೆ ಆಚಾರವಾ ಆಗ ಇಷ್ಟು ಬೇಗ ಆಚಾರವ ಹಾಗೆ ಮತ್ತೆ ಕಲಿಯ ಉಂಟೀಗ ಇಷ್ಟು ಬ್ಯಾಗ್ ಬೇಡ ಅಂತ. ಈಗ ಆಚಾರ ಉಂಟವಳಿ. ಹೌದು. ಅಂದ್ರೆ ನನಗಲ್ಲ, ನಿನಗೆ ನಿನಗೆ ನನಗೆ ಮದುವೆ ಹೌದು. ಇಷ್ಟು ಬೇಗ ಬೇಡ, ಇನ್ನೊಂದು 30 ವರ್ಷ ಹೋಗ್ಲಿ. ಹೋದಲ್ಲ ಮತ್ತೆ ಅಪ್ಪನ ಮನೆಯಲ್ಲಿಲ್ಲ. ಏನ್ ಅಪ್ಪಯ್ಯ ಮನೆಯಲ್ಲಿದ್ರೆ ಮದುವೆ ಮಾಡಬಾರ್ದು. ಮತ್ತೆ ಇಂಥ ಶ್ರೇಷ್ಠ ಪುರೋಹಿತರೆ ಹೇಳಿರುವಂತ ವೇದವಾಕ್ಯ ಒಂದುಂಟು, ಅದು ಅವ್ರು ಹೇಳಿ ನೀ ಅಂತ ಹೇಳ್ತಾ ಹೇಳಿ. ಈಗ ಬಲ್ಲವರೇ ಹೇಳಿರುವಂತ ಮಾತು. ಅವ್ರು ಹೇಳಿ ನೀ ಅಂತ ಹೇಳ್ತಾ ಹೇಳು. ಜ್ಯೇಷ್ಠ ಭ್ರಾತೃ ಬೇಡ ಬರುದಿಲ್ಲ ಬರ್ತದೆ ಇಲ್ಲ, ಇಲ್ಲ. ಬೇಡ ಬೇಡ ಬರ್ತದೆ ಅನ್ನೋ ಬರ್ತದೆ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಪಿರಲ್ಲ ಅಲ್ಲಿಗೆ ನಿಲ್ಲುತ್ತಪ್ಪ ಎಂತ ಕಷ್ಟ. ಅಲ್ಲಿಗೆ ಅದು. ಹಿರಿಯಣ್ಣ ತಂದೆಯ ಸ್ಥಾನದಲ್ಲಿ ನಿಂತು ಮದುವೆಯನ್ನ ಮಾಡಿಸಬಹುದು. ಹೌದು. ಆದ್ರೂ ಗುಂಡಿ ಯಾರು ಎಂತ ಮತ್ತೆ ಅವಳು ಉದ್ದೇಶಬೇಕು ಬೇಡ ಹೇಳಿದ್ದೆ ಯಾಕೆ, ಹುಡುಗ ಯಾರು ಅಂತ ಗೊತ್ತಾಗಿದೆ. ತೋರಿಸಿದಾಯ್ತಾ ಬಂದಿತ್ತು ಅಲ್ಲಿ. ನಾನು ನೀ ಅಲ್ಲೇ ದುಡ್ಕೋದು ಅಲ್ಲೆಲ್ಲ ನಾವು ತಿರುಗುವಂಗ ತಿರುಗು ನೋಡಿದ್ರೆ ಆಯ್ತು. ಮತ್ತೆ ತೋರ್ತೇನೆ ಅಂತ ಹೇಳಿ ಅಲ್ಲಲ್ಲ ತಿರ್ಗ ನಿನಗೆ ಬುದ್ಧಿ ಬೇಕಾಗಲ್ವಾ? ಆ ಪುರೋಹಿತರು ಇಷ್ಟು ಎಪ್ಸಿದ್ರು ಯಾರು ಎತ್ಕೊಳ್ಳಿಕ್ಕೆ ಹೇಳಿದ್ರು? ನಾಳೆ ಕಾರ್ಯಕ್ರಮ ಬಗ್ಗೆ ವಿಚಾರ ಮಾಡ್ತಿದ್ದೆ. ಇವತ್ತೇ ಕಾರ್ಯಕ್ರಮ ಮುಗಿಸುವುದು ಆಲೋಚನೆ ಮಾಡಿ, ನಾಳೆದಲ್ಲ. ನಾನು ಮುಗಿಸಿ ಮುತ್ತಿರದೊಬ್ಬ ಹೋಗ್ಬೇಕಂತ ನೋಡು. ಅಲ್ಲಿ ಬಿಸಿಲಿದೆ. ಮುಂದಿದ್ದ ಗೊತ್ತಾಗಿಲ್ಲ ಮರ. ತಂಗಿ ಆ ಪುರೋಹಿತರು ಅದಲ್ಲ ಇಲ್ಲ ನೋಡು. ಏನಪ್ಪ ದೇವ್ರು ಬಹಳ ದೊಡ್ಡ ಪುರೋಹಿತ. ಅಂದ್ರೆ ಹಾಗೆ ಆಗೋದು ಬೆಳ್ಕೊಂಡಿರ್ತದೆ. ತಂಗಿ ಹುಡುಗನ ನೋಡಿದಳು, ಹೌದು. ನಿಮ್ಮ ಹತ್ರ ಬಂದು ಏನೋ ಪುಟ್ಟಲ್ಲಿ ಏನೋ ಹೇಳಿದ್ರು, ಹೇಳಿದ್ರು. ಹಾಗೆ ಓಡಿ ಹೋದ್ರು. ಹೌದು. ನಾನು ಯೋಗ ಪುರೋಹಿತ.
ಏನು ನನ್ನ ತಂಗಿ ಮದುವೆ ಆಗೋ ಮೊದಲೇ ಓಡೋದು, ಮದುವೆ ಆದ್ಮೇಲೆ ಓಡೋದ್ರಿ ಅಂತ ಮಾಡ್ತಾರೆ. ಆ ಮಟ್ಟಿಗೆ ಹೆಮ್ಮೆ ಪಡ್ಬೇಕು. ಮೊದಲೇ ಓಡೋದ್ಲಲ್ಲ, ಎಂತ ಮಾತಾಡ್ತೀಯ? ಅವಳು ಹಾಗೆ ಬೇಡತ್ತೆ ಓಡೋದ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ, ತಗೊಳ್ಳಿ. ಒಪ್ಪಿದ್ದಾಳೆ ಅಂತ ಅರ್ಥ. ಹೌದಾ? ಹಾಗಾಗಿ ನಾಚಿಕೆಂದು ಹೋಗಿದ್ದಾಳೆ, ಒಪ್ಪಿದ್ದಾಳೆ. ತೆಲವಳು ಬೇಡ, ಇದೇ ಮುಹೂರ್ತದಲ್ಲಿ ಶುಭ ಶಿಷ್ಯ ಶೀಘ್ರ ಶೀಘ್ರ ಮದುವೆ ಆಗ್ಲೇಬೇಕು. ಆಗ್ಲೇಬೇಕು. ಆದ್ರಿಂದ ಯಾರಲ್ಲಿ ಹುಡುಗಿಯನ್ನ ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಶೃಂಗರಿಸಿದ ಅವನೆಯನಿದು, ಶೃಂಗರಿಸಿದ ಅವನೆಯನಿದು, ಮಂಗಳ ಮುಖಿಯರು ಮನವಲಿದು, ಶೃಂಗರಿಸಿದ ಅವನೆಯ ತಕದಿನದಿ 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 ಸ್ವಾಗತ. ಇದನ್ನ ತಗೊಂಡು ಓಲ್ ನಿಲ್ಲಿಸ್ಬೇಕಿತ್ತು. ಅಲ್ಲೇ ನಿಲ್ಸದಾಗಿತ್ತು, ಮಳೆ ಬಂದು ತುಳ್ದಾಡ್ತಾ ಓ ಶಾಗ ಆಯ್ತದ. ಮೊದಲು ನಿಲ್ತಿದ್ರೆ ಸ್ವಾಗತ ಸುಸ್ವಾಗತ ಎಂತದ್ದೇ ಭಟ್ರೆ ಏನ? ಕೆರೆದಿರಿ? ಹೌದು, ಶಕೆ ಜೋರಲ್ಲ ಈಗೆಲ್ಲ ಕೆರೆಯುವುದೇ. ಅದಲ್ಲ, ಮತ್ತೆ ಎಂತದ್ದೇ? ನೀವು ನನ್ನನ್ನು ಕೆರೆದಿರಿ. ಕೆರೆಯುವುದಲ್ಲ, ಕರೆಯುವುದಿದೆ. ಅದಲ್ಲ, ಏನು? ನಾನು ಹೇಳಿದ್ದೇನು? ಏನು? ಹುಡುಗಿ ಬರ್ಲಿ ಅಂತ ಹೇಳಿದೆ. ಹೌದು. ನೀ ಯಾಕೆ ಬಂದೆ? ನಾನು ಹುಡುಕಿ ಅಲ್ವಾ, ಅದಕ್ಕೆ ಬಂದೆ. ಯಾಕೆ ಹುಡುಗಿ ಏನ? ಹಾ. ನನ್ನ ಮಕ್ಕಳು ತಾಯಿ ಆಗಿದ್ದೇನೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತು ಹೇಳಿ. ಆಗಲ್ಲ ಇಲ್ಲ. ನೀನು ಹುಡುಗಿಯೇ, ಹಾ. ಪ್ರಶ್ನೆ ಇಲ್ಲ. ಅದು ಹೇಳಿದ್ದೇನೆ ನಾನು. ಏನು? ಮದುವೆ ಆಗು ಹುಡುಗಿ ಬರ್ಲಿ ಅಂತ ಹೇಳಿ. ಓ ಹಾಗೆ ಮತ್ತೆ ಹೀಗೆ ಕರ್ಕೊಂಡು ಬರ್ತೀನಿ. ಹೋಗಲೇ. ಶೃಂಗರಿಸಿದ ಮಂಗಳ ಮುಖಿಯರು ಮನವೊಲಿದು, ಶೃಂಗರಿಸಿದ ಅವನೆಯನಿದು. ಸಿಂಗಾರ ಆಯ್ತು, ಚಳವಳು ಸರಿಯಲ್ಲ, ಇದೇ ಮುಹೂರ್ತ. ಹಾರ ಹಾರ. ಅಲ್ಲೇ ನೋಡ್ತೀನಿ. ಹಾರ್ಬೇಡ, ಯಾಕೆ? ಎಲ್ಲ ಉದುರಿ ಆಗಲ್ಲ, ಹುಡುಕಿಲ್ಲ ನಾವು. ತಲೆ ಕಟ್ಟದ್ದು. ಎಂತದ್ದೇ? ಹಾರ ಹಾರೋದಿಲ್ಲ. ನಾ ಮದುವೆ ಮನೆ ಬಂದ, ಹುಚ್ಚ ಸಂತೆಗೆ ಬಂದ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದೊಂದು, ನೀವು ಮಾಡೋದೊಂದಲ್ಲ ಮಾರಾಯ. ನಾನು ಹೇಳಿದ್ದೇನು? ಶ್ವಾಸ ಬಿಟ್ಕೋ. ನಾನು ಮುಹೂರ್ತ ಹತ್ರ ಬರ್ತಾ ಉಂಟು. ಹಾರ ಅಂತ ಹೇಳಿದ್ರೆ ನೀನ್ ಯಾಕೆ ಹಾರಿದೆ? ಹಾರಿದ್ನಲ್ಲ. ಆಯ್ತು, ನಿನಗೆ ಗೊತ್ತಾಗಲಿ ನೀ ಹಾರಿದೆ. ಇವಳು ಯಾಕೆ ಹಾರಿದ್ರು ನನ್ ಬೇಕಲ್ಲಿ. ನಮ್ಮ ಯಜಮಾನ್ರು ಹಾರಿದ್ರಲ್ಲ, ಯಜಮಾನ್ ಅಂದ್ರೆ ಏನು? ಇವಳು ಯಾರು? ಮನೆ ಕೆಲಸ ಅಚಾರ ಕೊಟ್ಟವ, ಅನ್ನ ಕೊಟ್ಟವ, ವಿದ್ಯೆ ಕೊಟ್ಟವ, ಉಪ್ಪನ್ನೇ ಹಾಕ್ತವ, ಉಪ್ಪಿಗೆ ಕೊಟ್ಟವ. ಅಂದ್ರೆ ಮನೆ ಯಜಮಾನ ಅಂತ ಲೆಕ್ಕ. ಹಾಗೆ ಮರ ಯಾರು? ಹೂವಿನ ಹಾರ ಅಂತ ಹೇಳಿದ್ದು. ಎಂತದ್ದು? ಹೂವಿನ ಹಾರ. ಹೂವಿನ ಹಾರವ? ಅದೇ. ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳ್ಬಾರ್ದೆ? ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳ್ಬಾರ್ದೆ? ಇಷ್ಟೊಂದು ಎಲ್ಲಿ ಹೇಳತ್ತೆ? ಗಂಡತ್ರ ಆಗಿತ್ತು ಮರ. ಹೇಳ್ತಂದ್ರೆ ಒಂದು ಮಲ್ಲೊಂದು ಇಲ್ಲೊಂದು ಅಂತ. ಅದಕ್ಕಿಂತ ನಾನು ಭಟ್ರ ಮಾಡ್ತಿದ್ದಲ್ಲ. ಕೆಲಸ ಉಂಟು ನಡಿ ಈಗ. ಏನು? ಯಾಕೋ ಸ್ನೇಹಿತರೆ, ಹಾ? ಇದೆಂತದ್ದು ಇದು? ಇದು ಅಂತರ್ಪಟ. ಅಂತರ್ಪಟ. ಹೌದು. ಪಟ ಪಟ ಹಲೋ ಕಾಲಿ ಪಟ ಟೀ ಟೀ ಪಟ ಇದು ಪಟ ಪಟ ಹಲೋ ಕಾಲಿ ಪಟ ಟೆಟ್ಟ್ಯಾವ್ ಟೆಟ್ಟ್ಯಾವ್ ಬಿಟ್ಟ ಬಿಟ್ಟ ಪಟ್ಟ ಬಿಟ್ಟ ಬಿಟ್ಟ. ಮತ್ತೆ ಎಂತ ಹುಚ್ಚೆ ಮಾಡಿದ್ಲು ಅವಳು? ಗಾಳಿಪಟ ಅಲ್ಲ ಅದು. ಅಂತರ್ಪಟ. ಅದೇ ಯಾಕೆ ಪುರೋಹಿತ್ರೆ? ಅದು ಕ್ರಮ ಉಂಟು. ಯಾವ್ದ? ಹುಡುಗಿಯ ಮುಖ ಹುಡುಗಿ ನೋಡಬಾರ್ದು. ಹುಡುಗಿನ ಮುಖ ಹುಡುಗಿ ನೋಡಬಾರ್ದು. ಪರಸ್ಪರ ಮುಖ ನೋಡ್ಬೋದಿದ್ಮೇಲೆ ಯಾವ ಕರ್ಮಕ್ಕೆ ಮದುವೆ ಅದು? ಎಂತ ಮಾತಾಡ್ತ
ಸಾಧ್ಯ ಮಾರಾಯ. ಅದು ಎಲ್ಲಿವರೆಗೆ ಅಂತ ಉಂಟು ಅಂತ ಬಿಡ್ತಾ ಇದು ಹಾಲು ಹಾಕುವವರೆಗೆ ಮಾತ್ರ. ಮನೆಗೆ ಯಾವಾಗ ಕುಸುಟ್ಟು ನೋಡ್ತೀರಿ ನಮ್ಗೇನು ಶಾಸ್ತ್ರವಾ? ಶಾಸ್ತ್ರ ಅದು. ಹುಡುಗಿ ಹೊರಗೆ, ಹುಡುಗಿ ಹೊರಗೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹುಡುಗಿ ವರ್ಗಲ್ಲ, ಹುಡುಗಿ ಒಳಗೆ. ಹುಡುಗಿ ಹೊರಗೆ ನೋಡಿ, ನೀವು ಭಟ್ರಾಗಿರ್ಬಹುದು, ಹಾ. ಆದ್ರೆ ನಾನು ಅವಳ ಜೊತೆಯಲ್ಲಿ ಇರ್ಬಹುದಲ್ವಾ? ಹಾ. ನನ್ಗೆ ಗೊತ್ತುಂಟು. ಏನು? ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ಮೂರು ಕಾಸ್ತವಳು ಇವಳು ನನಗೆ ಹೇಳ್ತಾಳೆ ನಾನು ಎಷ್ಟು ಮಜಾ ಮಾಡ್ತಾವ ಹುಡುಗಿ ಹೊರಗೆ. ನೀವು ಭಟ್ರಾಗಿರ್ಬಹುದು, ಹುಡುಗಿ ಒಳಗೆ ನಮ್ಗೆ ಗೊತ್ತು. ಹುಡುಗಿ ಹೊರಗಲ್ಲ. ನಾನು ಈ ವಿಷಯದಲ್ಲಿ ಯಾರು ಕೇಳುದಿಲ್ಲ. ಹುಡುಗಿ ಒಳಗೆ. ಶಕ್ತಿ ಏನು ಹೋಯ್ತಾರೆ ಒಂದ್ಸರ್ತಿ ಕೇಳ್ತದೆ. ನೀವಕ್ಕೆ ಆಗಿದೆ. ನೀ ಎಂತ ಕೇಳ್ತಿಲ್ಲ ಅವಳ ಹತ್ರ? ಹೌದಲ್ವಾ ಕೇಳಿದೆ. ಹೌದಲ್ದ ಕೇಳಿದೀಯ ಅಂತ ಇಲ್ಲೇ ಕೇಳಿದೀಯ? ಅಸಲು ಕೇಳ ಬೇಡ, ನನಗೆ ಯಾಕೆ ಅನುಮಾನ. ನೀ ಕೇಳೋದು ನೋಡಿದ ಅಲ್ಲ ನಾನು ಹೇಳಿದ್ದೇನು ಅಲ್ಲ ಅಲ್ಲ ಯಾವ್ದಲ್ಲ. ನೀವ್ ಏನ್ ತಿಳ್ಕೊಂಡ್ರಿ ನೀವು? ಅದಲ್ಲ ಅಂತ ಹೋ ಇಲ್ಲ ಇದೇನಿದು ಅಂತರ್ಪಟ. ಇಬ್ರು ಒಳಗಡೆ ಇದ್ದಾರೆ ಹೌದಾ? ಹೌದು. ಹಾಲು ಹಾಕ್ಬೇಕಾಗ್ತದ? ಆಗ್ತದೆ. ಅತಿಥಿ ಆಯ್ತು. ಹಾಗಾಗಬಾರ್ದು. ಅದಕ್ಕೆ ಹೇಳಿದ್ದು ಹುಡುಗಿಯ ಮುಖ ಹುಡುಗ ನೋಡಬಾರ್ದು. ಹಾಗಾಗಿ ಹುಡುಗಿ ಹೊರಗೆ ಬರಲಿ. ಹಾಗೆ ಹಾಗೆ ಮುಂದೆ ಬರಪ್ಪ. ಸುಮೂರ್ತೆ ಸಾವಧಾನ, ಸುರಗ್ರೆ ಸಾವಧಾನ, ಮುಖ ನೋಡಿ ಮಾಲೆ ಹಾಕು. ದೇವರ ಆಯ್ತು. ಇದಾಯ್ತು ಊಟ ಸರಿ ಊಟ ಮಾಡ್ತೀಯಾ? ಮದುವೆ ಆಯ್ತಾ ಈಗ? ಹಾರ ಹಾಕು. ಸುಮ್ಮನೆ ಹಾರ ಹಾಕಿದಷ್ಟೇ, ಇನ್ನು ಅಗತ್ಯ ಕೆಲಸ ಉಂಟು. ಇದು ತಾಳಿ ನೋಡಿ, ತಾಳ್ಲಿಕ್ಕಾಗುದಿಲ್ಲ. ಯಾಕೆ? ನಾವು ಮತ್ತೆ ಹೇಳಿದ್ದೇವೆ, ಏನು ನಿಮ್ಮ ಮುಖ ಹಾ. ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ನೇಪಥ್ಯದಲ್ಲಿ, ನಿಮ್ಮ ಎಲ್ಲ ಒಂದೇ. ನಿಮ್ಮ ಧ್ವನಿಯಲ್ಲಿ, ಎಲ್ಲ ಹೊತ್ತುಗಳಿಂದ ಬಂದ ಬಳಿಕ ಅದು ಎಲ್ಲ ಒಂದೇ ಮಾರಾಯ. ತಾಳಿ ಅಂದ್ರೆ ಯಾವುದು? ಇದಲ್ಲ ತಾಳಿ ಕರಿಮಣಿ. ಯಾರಲ್ಲಿ ಕೇಳುದು? ಓ ನೀನಂತ ಹೇಳಿದಲ್ಲ, ಎಲ್ಲ ಸೇರಿಸಿ ತಾಲಿಮೆ ಕೊಡ್ತೇನೆ. ನನ್ನ ಗೊತ್ತುಂಟು. ಜಾಗ್ರತೆ ಮಾಡ್ತಿದ್ದೆ. ಮನೇಲಿ ಹಾ ಕೊಡ್ತೇನೆ. ಹೌದು. ನೀ ಹೇಳಿದ್ದು ಹೌದು. ನಾನು ಎಲ್ಲಿ ಬಿಟ್ಟು ಬಂದೆ ಮಾರಾಯ? ಬಾವಿ ಕಟ್ಟೆ ಸ್ನಾನಕ್ಕೆ ಹೋದೆ. ಎಲ್ಲಿ ಬಿಟ್ಟು? ಇಲ್ಲೇ ಉಂಟು. ಅದೇ ಅಂತ. ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರು ಮೊದ್ಲು ಹೋಗೋ ಸೊಂಟಕ್ಕೆ. ಹೌದಾ? ಹಾ. ಯಾರಾದ್ರೂ ಬಿಸಿ ಗೆಂಡ ಕೊಟ್ರೆ ನಿನ್ ಬಾಯಿಗೆ ನನ್ ಕಳಿಸ್ತೀನಿ. ಹೇಳಿದ್ದಪ್ಪ. ಇದು ಕ್ರಮ ಅಂತ ಹೇಳಿದ್ರೆ ಒಂದು 5 ಜನ ಮುತ್ತೈದರು ಮಾಂಗಲ್ಯ ಮುಟ್ಟೋ ಕ್ರಮ ಉಂಟು. ಬನ್ನಿ, ಎದ್ದು ಬನ್ನಿ. 5 ಜನ ಬನ್ನಿ. ಕೊಡಿ ಬಿಟ್ರೆ ಕೊಡಿ ಬಿಟ್ರೆ ಕೊಡಿ ಬಿಟ್ರೆ ದಿವಾಳಿ ಭಟ್ರೆ, ದಿವಾಳಿ ಭಟ್ರೆ, ದಿವಾಳಿ ಭಟ್ರೆ ಎಂತ ಕೊಡಿ ಭಟ್ರೆ? ನಾನು ಕೊಡ್ತೇನೆ. ನೀನ್ ಮುಟ್ಟುವುದು? ನೀ ಮುಟ್ಟು ಹಕ್ಕುಂಟ? ಯಾಕಿಲ್ಲ? ನೀ ಮೇಲೂ ಇಲ್ಲ ಕೆಳಗೂ ಇಲ್ಲ, ಸ್ವಲ್ಪ ಸುಮ್ಮನೆ ನೀವು. ಕತ್ತಲ್ಲಿ ಕರಿಮಣಿ ಇಲ್ಲ, ಕಾಲಲ್ಲಿ ಉಂಗುರ ಇಲ್ಲ, ನಿನಗೆ ಮದುವೆ ಆಗಲಿಲ್ಲ, ನೀನು ಮುತ್ತೈದೆ ಅಲ್ಲ, ಹುಟ್ಟು ಹಕ್ಕಿಲ್ಲ. ಅದಲ್ವಾ? ಹಾ. ಅದೆಲ್ಲ ಮುಂದೆ ಬರ್ತದೆ. ಓ ಮುಂದೆ ಮುಂದೆ ಬರ್ತದೆ. ಹೀಗೆ ತಿರುಗ. ಅಲ್ಲ, ಯಾರು ಮುಟ್ಲಿಲ್ಲ. ಹೋಯ್. ಸಾಕು, ನಾವು ಪೂರೈಸ್ತೇವೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತೂನಂ ಕಂಠೆ ಪತ್ನ ವಿಶ್ವಗೆ ತ್ವಂ ಜೀವ ಶರದ ಶತಂ ಕಟ್ಟೋ. ಆಗಿಲ್ವಾ? ಊಟ ಊಟ. ಆಚೆ ಹೋಗಿ. ಈ ಭಟ್ರಿ ನನ್ನ ನೋಡಿದ್ರೆ ಎಲ್ಲಿ ನಮ್ಮ ಈಚೆ ಬಾ. ಈಗ ಆಚೆ ಹೋಗಮ್ಮ. ಎಲ್ಲಿ ಹೋಗ್ತಾರೆ? ಅಲ್ಲೆಲ್ಲ ಇಲ್ಲೇ ಮಾಡ್ಬೇಕು. ಇಲ್ಲೇ ಯಾವ ಕಾರಣಕ್ಕೂ ಮಾಡಬೇಡ, ಯಾವ ಕಾರಣಕ್ಕೂ ಮಾಡಬೇಡ. ಎಂತ ಮಾಡ್ತಾರೆ? ಹೀಗೆ ಮಾಡಲೇಬೇಕು ಮಾರಾಯ. ಮದುವೆ ಮಂಟಪದಲ್ಲ ಅಂತ ಹೇಸ್ಕೊಂಡು ಆಗ್ಲಿಕ್ಕಿಲ್ಲ. ಭಟ್ರೆ ಹ? ನಾನ್ ಮಾಡುದಾ? ನೀ ಎಲ್ಬೇಕಾದ್ರೆ ಮಾಡಿ ಸಾಯ್ತೇನೆ ನೀನು. ನಾನು ಹೇಳಿದ್ದೇನು? ಏನು? ಬೇರೆ ಹೀಗೆ ಮಾಡಿ ಹಾಗೆ ಅಚ್ಚಾರ ಮಾರಾಯ. ನೀನು ಹಾಗೆ ಮಾಡ. ಈಗ ನಾನು ಹೇಳಿದಾಗೆ ಹೇಳಕ್ಕ ಸುತ್ತ ಬರ್ಬೇಕು. ಮತ್ತೆ ನಿಂತ್ಕೊಳ್ಳಿ. ನಾನು ತುಳಸಿಗತ್ತೆಯ ಸುತ್ತ ಬರ್ಬೇಕಾ? ಇನ್ನು ಬಂದ್ರೆ ಸಾಕು. ಸರಿ. ಹಾಗೆ ಬರ್ಬೇಕು. ನೀ ಎಲ್ಲಿ ಹೊಟ್ಟಿಗೆ ಇಟ್ಕೊಂಡ? ನನಗೆ ಅನುಮಾನ ಇರ್ತದಿಲ್ವೇನೋ ಅಂತ ನೀ ಮಾಡೋದು ನೋಡಿದ್ರೆ ಎಂತದ್ದು ಅನ್ಕೊಂಡು ಕೈ
ಎಷ್ಟು ಮದುವೆ ಹೀಗೆ ಮಾಡ್ಕೊಳ್ಳಿ ಅಂದ್ರ ಹಾ ಹೀಗೆ ಇಟ್ಕೊಳ್ಳಿ ಅಂದ್ರ ಹೌದು ಸುತ್ತ ಬನ್ನಿ ಅಂದ್ರಿ ಹೌದು ಧರ್ಮ ಇತ್ತ ಹಾ ಅದ ಹಾಗೆ ಹೇಳಿದ್ದ ನೀವು ಹೇಳಿದ ಹಾಗೆ ಒಬ್ಬರು ಐತೆ ಓ ಮಾರಾಯ ಕೈ ಹಿಡ್ಕೊಂಡು ಹೇಗೆ ಬನ್ನಿ ಅಂತ ಹೇಳ್ತಾರ ಮದುಮಕ್ಕಳು ಯಾರು ಅವರು ಮದುಮಕ್ಕಳು ಅವ್ರು ಬರ್ಬೇಕು ನೀವ್ಯಾಕೆ ಬಂದ್ರಿ ನನ್ನ ಬರುದು ಬೇಡ ಅಂತ ಹೇಳಿದ್ದೀರಾ ಓ ಒಂದು ವಿಷಯ ನಾ ಹೇಳಿದಲ್ಲ ಈಗ ಹೇಳುತ್ತೆ ಬರುದು ಬೇಡ ದೂರ ದೂರ ಇಟ್ಕೊಳ್ಳಿ ನಡುವೆ ಅಂತರವಿರಲಿ ಅವಸರವೇ ಅಪಘಾತಕ್ಕೆ ಕಾರಣ ಮುಂದೆ ತಿರುವುದೇ ಎಚ್ಚರಿಕೆ ಎಲ್ಲರೂ ಹೊಂಡ ಮತ್ತೆ ಧರ್ಮೇಚ ಚರಿತವ್ಯಂ ಹಾಗೆ ಒಂದು ಕೂತ್ಕೊಳ್ಳಿ ಮಂಗಳಾರತಿ ಮಂಗಳಾರತಿ ರಾಜೀವ ಮಣಿಮಯ ರತ್ನಪೀಠದಲ್ಲಿ ರಾಜಾದಿರಾಜ ಚಂದ್ರಹಾಸಗೊಳ್ಳಿರಲು ರಾಜೀವಂಬಕಿ ವಿಷಯ ಎಡದೋಳೊಪ್ಪಿರಲು ರಾಜವನನೆಯರು ಹರಿವಾಣಗೊಳಿಸಿ ರಾಜಿಸುವ ರತಿಯ ಬೆಳಗ್ಗೆ ಶೋಭಾನೆ ಎಂತ ನೀವು ಎದೆ ಹಿಡ್ಕೊಂಡು ಹಿಂಗ್ ಮಾಡ್ತಿದ್ರಲ್ಲ ಎದೆ ಕೊಡೋದು ಅಲ್ಲಿ ಇಲ್ಲಿ ಹಿಡ್ಕೊಂಡು ಅಯ್ಯೋ ಅದ್ ಯಾಕೆ ಕೊಟ್ರಿ ತೆಂಗಿನ ಎಣ್ಣೆ ಗುಂಪು ಹಾಕಿ ತಿರುಗಿಸಿ ಇವಳ ಅಪ್ಪಿಜಿಗೆ ಹಕ್ಕಿ ಬಟ್ಟಿ ಮತ್ತೆ ಎಂತ ಆಗಿರ್ಲಿಕ್ಕೆ ನಿಮ್ಗೆ ಇದು ಬಂತಲ್ಲ ಇದಲ್ಲ. ಅಯ್ಯೋ ಇಲ್ಲಪ್ಪ ನಾನು ಸಿಕ್ಕಿಲ್ಲ ನಿಮ್ಮೊಳಗೆ ಎಲ್ಲಿ ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ ಸುಮ್ಮನೆ ಪುರ ಐತೆ ಏನು ಅನ್ ಮಂತ್ರ ಕೇಳಲಿಲ್ಲ ಕೇಳುವುದು ಹೇಗೆ ಅಲ್ಲಿ ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳ್ತದ ಅಂತ ಮಂತ್ರ ಇನ್ನೊಂದು ವಾದ್ಯದಲ್ಲಿ ಲೀನವಾಗಿ ಹೋಗ್ತದೆ ಅಷ್ಟು ಕ್ಲೀನ್ ಆಯ್ತಾ ಅಷ್ಟಿಲ್ಲಲ್ಲ ಈಗ ಕ್ರಮ ಏನು ಕೇಳಿದ್ರೆ ಮದುಮಕ್ಕಳಿಗೆ ಉಡುಗೊರೆ ಕೊಡುವ ಕ್ರಮ ಉಂಟು ಯಾರು ಕೊಡುವ ನೀವೇ ಆಡಿದ ಮಾತು ಸತ್ಯ ಹಾ ಎಷ್ಟೇ ಅವಸರದ ಮದುವೆ ಆದ್ರೂ ಹಾ. ಶಾಸ್ತ್ರವನ್ನ ಬಿಡಬಾರದು ಬಿಡಬಾರ್ದು ವಧುವರರಿಗೆ ಮೊದಲಾಗಿ ಬ್ರಾಹ್ಮಣರಿಂದ ಬ್ರಹ್ಮಪ್ರಸಾದ ಅಲ್ಲ ವಿಷಯ ಹೌದೇ ಕ್ರಮ ಇದ್ದದ್ದು ಹಾಗೆ ನಾವೇ ಕೊಡ್ಬೇಕು ನಾನು ಏನು ತರ್ಲಿಲ್ಲಲ್ಲ ಈಗ ಅದು ತರ್ಸ್ಲಾ ಬೇಡ ನೀ ತರಿಸಿ ಕೊಟ್ರೆ ಅದು ಯೋಚನೆ ಆಗ್ತದೆ ನಾ ಕೊಟ್ಟರೆ ಆಗುದಿಲ್ಲಲ್ಲ ಏನ್ ಕೊಡ್ಲಿ ಅದರ ಸದ್ಯಕ್ಕಿದೆ ಇರು ಇದು ನಮ್ಮ ಅಪ್ಪನ ಬಟ್ಟೆ ಸತ್ಯ ಇದನ್ನ ಹತ್ತರ ಮೇಲೆ ಇಟ್ಟೆ ಇದರಲ್ಲಿ ಒಟ್ಟು 106 ಬಟ್ಟೆ ಬಿಟ್ಬಿಡಿ ಇದನ್ನು ಕೊಟ್ಟರೆ ನಾ ಕೆಟ್ಟೆ ಕೊಡದಿದ್ರೆ ಉಪಾಯ ಇಲ್ಲ ಪುರೋಹಿತರಿಂದ ಮದುಮಕ್ಕಳಿಗೆ ಹುಡುಗರೆ ಅಲ್ಲೇ ಹೇಳ್ತಾ ಇದ್ದ ಸರಿ ಉಂಟು ಅವ್ರು ಹೇಳಿದ್ದು ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಗ್ಬೇಕು ಹಾಗೆ ಹಾಗೆ. ತಾಮ್ರ ಚೆಂಬು ಬೇಡ ವಿಚಾರ ಮಾಡ ಅದು ಬೇಡ ನಮ್ಮತ್ರ ನಮಗೆ ಕೊಟ್ಟರೆ ಸಾಕು ಬೇರೆ ಯಾವುದು ಬೇಡ ಮನೆ ಹೋಗ್ಬೇಕು ಮರ ಆಶ್ಚರ್ಯ ಪರಮಾಶ್ಚರ್ಯ ಅವ ಹೇಳಿದ್ದವಳು ಮುಂದೆ ಬರ್ತದೆ ಅಂತ ಹೇಳಿ. ಇದು ಗಾಳಿಗೆಲ್ಲ ಇಷ್ಟು ಬೇಗ ಬರ್ತದೆ ನಂಗೆ ಗೊತ್ತಿಲ್ಲ ನೀ ಇಷ್ಟು ಎಲ್ಲಿಟ್ಕೊಂಡಿದ್ದ ಏ ತಮಾಷೆ ಮಾಡ್ತೀಯಾ ಏನು ಕೈ ಎತ್ತು ಇದು ಕೈ ಎತ್ತು ಎರಡು ಕೈ ಎತ್ತು ಒಳಗಿಂದ ಹೊರಗ ನೀನು ಹೋಗಿ ಬೇಡ ಮರಯ್ಯ ನಾವು ಬೈದಿತ್ತು ಶುದ್ಧ ಆಗೋಯ್ತು ಅಂತ ನಾ ಶುದ್ಧ ಮಾಡ್ಕೊಳ್ತೆ ಕೆಳಗೆ ಹಾ ಕೆರೆ ಬೇಡಪ್ಪ ನಾವು ಮಂತ್ರ ಶುದ್ಧ ಮಾಡ್ತೇವೆ ಹೌದಾ ಅಂತ ಉಳಿತಾಯ ಯೋಜನೆ ಏನು ನಾನೇ ಬುದ್ಧಿವಂತ ಅಂತ ಮಾಡ್ಕೊಂಡಿದ್ದು ಹಾ ನನಗಿಂತ ಬುದ್ಧಿವಂತ ಏನು ನನಗೆ ಮಾಡುವಾಗಿಲ್ಲಲ್ಲ ನೀವು ಯಾಕೆ ಮಂತ್ರ ಹೇಳ್ತಾ ಇದ್ದೆ ನಾನು ಕಾರ್ತಿಕ್ ನಾನ ಮಕ್ಕಳಿಂದ ಹುಡುಗರೆ ಆಯಿತು ಸರಿ ಈಗ ಎದ್ದೇಳಿ ಏ ಕೊಡ್ಬಿಡ್ವೆ
ಆಚೆ ಹೋಗಲಿ. ಏನ್ ಕೈ ಎತ್ತಿ? ನಾನು ನೋಡಿದ್ರೆ ಆಗುದಿಲ್ಲ ಅವೇ. ಒಂದು ವರ್ಷ ಇಬ್ರು ಒಟ್ಟು 6 ಕಾಲ ಇದ್ರೆ ಮಗು ಆಗ್ಲಿ ಈಗ ತಂದೆಯ ಸ್ಥಾನ ಅಣ್ಣನ ಸ್ಥಾನ ಎಲ್ಲ ಸಿಗುತ್ತೆ. ಒಂದು ಒಳ್ಳೆ ಆಶೀರ್ವಾದ ಮಾಡು. ನಾನು ಸಂಸ್ಕೃತದಲ್ಲೇ ಮಾಡಲ ಆಡು ಮಾರ ತೊಂದರೆ ಇಲ್ಲ. ಹೇ ಕೈ ದೂರದಿಯಲ್ಲ ಶೀಘ್ರವೇ ಕಲ್ಯಾಣ ಪ್ರಾಪ್ತಿ. ಈಗ ಈಗ ಆಗ್ತದ್ದು ಈಗ ಆಗ್ತದೇನು? ಈಗ ಅದು ಮದುವೆ ಅಲ್ಲ, ಮದುವೆ ಕಲ್ಯಾಣ ಎಲ್ಲ ಬೇರೆ ಬೇರೆಯ ಎಂತದ್ದು ಮಾರಾಯ? ಕಲ್ಯಾಣ ಅಂತ ಹೇಳಿದ್ರು ಒಳ್ಳೇದಾಗ್ಲಿ ಅನ್ನೋದು ಅರ್ಥ ಉಂಟು. ಅದು ಉಂಟು, ಅದು ಮದುವೆ ಆಯ್ತಲ್ಲ ಈಗ, ಅದು ಬೇಡ, ಬೇರೆ ಹೇಳು. 100 ಕಾಲ ಚೆನ್ನಾಗಿ ಬಾಳಿ. 100 ಕಾಲ ಚೆನ್ನಾಗಿ ಬಾಳಿ. ಇಲ್ಲೇ ನಿಂತು ಎಲ್ರಿಗೂ ಒಂದು ಕೊಡಿ. ಸರ್ವಭ್ಯೋ ನಮಃ ಎಲ್ಲ ಆಶೀರ್ವಾದ ಮಾಡಿ ಅಲ್ಲಿಂದ. ಸರಿ, ಈಗ ನೀ ಮಧ್ಯಕ್ಕೆ ಬಾ. ಈ ತಂಗಿಯನ್ನ ಎತ್ತಿಕೊಡೋ ಕ್ರಮ, ಅವಳನ್ನೇ ಎತ್ತಿಕೊಡುದಲ್ಲ, ಕೈ ಎತ್ತಿಕೊಡೋ ಕ್ರಮ ಅಂತ. ಇವಳ ಬಲಗೆಯನ್ನ ಅವನ ಬಲಗೆ ಮೇಲಿಟ್ಟು ಒಳ್ಳೆ ಮಾತಾಡಿ ಕಳಿಸಬೇಕು. ಪುರೋಹಿತ್ರೆ, ಓ ನನಗೆ ತಂಗಿಯನ್ನ ಕೈಯೊಪ್ಪಿಸಿಕೊಡುವಂತ ಸಂದರ್ಭ ಆಚೆ ಹೋಗ ಅಂತ ಹೇಳಿ. ಪೂರೈಸಿ ಬಾ. ಮಾತು ಬರ್ತದೆ ಅದಲ್ಲ, ಭಾವ ಬರ್ಲಿಕ್ಕೆ. ಓ ಭಾವ ಬಂದಲ್ಲ, ಭಾವ ಭಾವನೆ. ನೀವು ಮಧ್ಯೆ ಮಾತಾಡ್ಬಾರ್ದು. ಆಯ್ತಪ್ಪ, ಉಪದ್ರ ಕೊಡ್ಬಾರ್ದು. ಇಲ್ಲ ಇಲ್ಲ ನೀವು ಭಾವ ಬೇಡವಾ? ನಮಸ್ಕಾರ. ನಿನಗೆ ಬೇಡ, ಈ ಕಬಡ್ಡಿ ತಾಕ್ಬೇಕು ಈಗ. ನೀನು ಹೊರತೀಯ, ಇದು ಒಬ್ಬಕ್ಕೆ ಸಾಯ್ತಾನೆ ಮರ ಈಗ. ನೀ ಹೊರಬೇಡ, ನನ್ನ ತಗೊಂಡು ಕಳಿಸ್ಕೊಡು. ಇರ್ಬೇಕು. ಇದಿಷ್ಟು ಮೊದಲೇ ಹೇಳ್ಬೇಡ ನೀವು. ಸರಿ ಉಂಟು. ಅಲ್ಲ, ಇದು ಮದುವೆ ಮನೆ ಅಂತ ಮನೆ. ಅಣ್ಣ ನಮಸ್ಕಾರ. ಎಂತ ನಗೆಡ್ ಕೂಡ ಅಂದ್ರಲ್ಲ, ಸಣ್ಣಕ್ಕೆ ಎಂತ ನೆಗಡುದು? ಅದು ಉಚ್ಚಾರ ಮಾಡ್ತಾ ಉಂಟು ಆಚೆ. ಭಾವ ನನ್ನ ತಂಗಿಯನ್ನ ಸಾಕಿತ್ತು ಅಂತ ಹೇಳಿದ್ರೆ ಹೇಗೆ? ಹೇಗೆ? ಒಳಗೆ ಇಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೆ, ಹೊರಗೆ ಇಟ್ರೆ ಇರುವೆ ಕಚ್ಕೊಂಡು ಹೋಗ್ತದೆ. ಇವನ ಯಜಮಾನಿಕೆಲ್ಲ ಬದಲಾವಣೆ ಆಗಿದೆ ಈ ವರ್ಷ. ನಿಜವಾಗಿ ತಂಗಿಯನ್ನ ಪ್ರೀತಿಯಲ್ಲಿ ಸಾಕಿ ಬೆಳೆಸಿದವರು, ಹೌದು ನಡೆಯುವಾಗ ರತ್ನಗಂಬಳಿಯನ್ನ ಹಾಸಿ ನಡೆಸಿದವರು. ಕ್ರಮ ಕ್ರಮ. ಇವತ್ತು ಗಿಣಿಯಂತಿರುವಂತ ನನ್ನ ತಂಗಿಯನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ನಾವಂತ ಗಿಡುಗುಣ ಇವನ್ನು ಹಾಲಲ್ಲಾದರೂ ಹಾಕ, ನೀರಲ್ಲಾದರೂ ಹಾಕ. ನೀರಲ್ಲಿ ಹಾಗೆ ಬೇಕಾದ ಕಾಯಿ ಕತ್ತಿ ಎರಡು ನಿನ್ನ ಕೈಲಿ ಕೊಟ್ಟಿದ್ದೇನೆ ಬಾಬಾ. ರಕ್ಷಿಸುವ ಹೊಣೆಗಾರಿಕೆ ಸಂಪೂರ್ಣವಾಗಿ ತಂಗಿ, ಅಣ್ಣಯ್ಯ, ಇದೇ ಅಂಗಳದಲ್ಲಿ ಆಡಿ ಬೆಳೆದವರಲ್ವೇನು? ಇದೇ ಶಾಲೆಗಳಲ್ಲ ಜೀವನದಲ್ಲಿ ನಿನ್ನ ಪಾಲಿಗೆ ನೋವಾಗಬಾರದು ಎನ್ನುವ ಸಲುವಾಗಿ ನಿನ್ನ ಯಾವೆಲ್ಲ ಆಸೆಗಳಿದ್ರೂ ಸಹ ಅದನ್ನ ಪೂರೈಸುವಲ್ಲಿ ಪ್ರಧಾನವಾಗಿ ನಿಂತವ ನಾನು. ಹೌದಪ್ಪ, ಅಣ್ಣನಾಗಿ ಹೌದು. ತಂಗಿ, ಇವತ್ತು ಸಂತೋಷದ ದಿನ. ಹೆಣ್ಣನ್ನು ಉಭಯಕುಲೋದ್ಧಾರಣಿ ಅಂತ ಹೇಳಿ ಸೇರಿದಂತ ಮನೆಯನ್ನು, ಹುಟ್ಟಿದಂತ ಮನೆಯನ್ನು ಬೆಳಗುವಂತ ಯೋಗ್ಯತೆ ಇದ್ರೆ ನಿನಗಲ್ಲದೆ ಮತ್ತೊಬ್ಬಳಿಗಲ್ಲ. ತಂಗಿ, ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಯಿಂದ ಸೇರಿಕೊಂಡು ಎಂತ ಮಾತ. ಒಬ್ಬರ ಮದುವೆಯಾಗಿ ನಮ್ಮ ಒಟ್ಟಿಗೆ ಹೋಗುದಾ? ಮತ್ತೆ ನನ್ನ ತಪ್ಪು ಅಂತ ಹೇಳು. ತಪ್ಪು. ಸೂಕ್ಷ್ಮ ಬೇಕು, ಆಯ್ತಪ್ಪ, ಒಟ್ಟಾರೆ ಮಾತಾಡುದಲ್ಲ. ಆಯ್ತಾಯ್ತಾ? ಈಗ ನನ್ನ ತಂಗಿ ಮದುವೆ ಆಗಿದ್ದಾಳೆ, ಹೌದಾ? ಹೌದು. ಒಬ್ಬರನ್ನ ಮದುವೆ ಆಗಿ ಹೌದು. ನಮ್ಮನೆಯನ್ನ ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇಲ್ವಾ? ಭಯಂಕರ ಅರ್ಥಗಾರಿಕೆ. ತಿಳ್ಕೊಳ್ಳಿಕ್ಕೆ ಒಂದು ವಾರ ಬೇಕು. ನೀನಿಲ್ಲದ ಅರಮನೆಯನ್ನು ನೆನಪಿಸಿಕೊಳ್ಳುವುದೇ ಕಷ್ಟವಾಗ್ತದೆ. ಚಂದಿರನಿಲ್ಲದ ಬಾವಿ, ನೀರಿಲ್ಲದ ಬಾವಿ, ಎಲೆಗಳಿಲ್ಲದ ಮರ, ಕೂದಲಿಲ್ಲದ ಕರಡಿ, ಬೀಜವಿಲ್ಲದ ಹಣ್ಣು, ನೀನಿಲ್ಲದ ಅರಮನೆ ನನ್ನ ಪಾಲಿಗೆ ಶೂನ್ಯ ತಂಗಿ, ಶೂನ್ಯ. ಸೇರಿದಂತಹ ಮನೆಯಲ್ಲಿ
ಎಲ್ಲಿಯಾದ್ರೂ ನೋವಾಗುವುದು, ಎಲ್ಲಿಯಾದ್ರೂ ಸಂಕಟವಾಗುವುದು. ಹಾಗಂತ ನೋವನ್ನು ಸಂಕಟವನ್ನು ಸಹಿಸಿಕೊಂಡು ಅಲ್ಲಿ ಇರುವುದಲ್ಲ ತಂಗಿ. ಓಡ್ ಬಂದ್ಬಿಡು ತಂಗಿ, ಓಡ್ ಬಂದು. ಆಗಲೇ ಒಳ್ಳೆ ಅಣ್ಣ. ಇಂಥ ಪ್ರಕರಣವೇ ಹೆಚ್ಚಾಗ್ತಾ ಉಂಟು. ಇವ್ನು ಪುಷ್ಟಿ ಕಳಿಸ್ತಾ ಇದ್ದಾರೆ. ಕಷ್ಟ ಇದೆಲ್ಲ ಮಾಡ್ಕೊಂಡು ಅಲ್ಲಿ ಇರುವುದಾ? ಆಗಲ್ಲ ಅದು. ಕಷ್ಟ ಆಗಲಿ ಸುಖ ಆಗಲಿ ಗಂಡನೇ ದೇವರು ಅಂತ ಸೇವೆ ಮಾಡುವಂತ ಬದುಕು. ಹಾಗೆ ಇಲ್ಲೇ ಹೇಳಿದಾಗೆ ಸಂತೋಷದಿಂದ ಬದುಕು. ಎಲ್ಲ ಆಗಲಿ ಉಂಟು. ನಿಮ್ಗೆ ನಾಳೆ ಬಿಡು ಉಂಟಾ? ನಾಳೆ ನಾಳೆ ಬಿಡು ಉಂಟಾ? ನಾಳೆ ಇವತ್ತು ಬಿಡು ಉಂಟಾ? ಇವತ್ತಿಲ್ಲ, ನಾಡ್ದು ನಾಡಿದ್ದು ಇಲ್ಲ. ಆಚೆ ನಾಡಿದ್ದು ಯಾಕೆ ವಿಷಯಕ್ಕೆ ಏನು ವಿಷಯದ್ದು? ಅಲ್ಲ, ನನಗೆ ಒಮ್ಮೆ ನಿಮ್ಮನೆ ಬರ್ಬೇಕಿತ್ತು. ನಮ್ಮ ಸಂಸಾರ ಚೆನ್ನಾಗಿ ಮುಟ್ಟು ದಯವಿಟ್ಟು ಬರ್ಬೇಡ. ನಾವೊಂದು ಸಂಸಾರಕ್ಕೆ ಇಲ್ಲ, ಸಮಸ್ಯೆ ನಮ್ದು. ದೇವಸ್ಥಾನದಲ್ಲಿ ಸಿಗು, ದೇವಸ್ಥಾನ ದೇವಸ್ಥಾನದಲ್ಲಿ ಆಗ್ತದಾ? ಬೇಡ, ಅಲ್ಲೆಲ್ಲ ಕೆಲಸ ಇದ್ದಾರೆ. ಹಾಗಾದ್ರೆ ನೀವೇ ನಮ್ಮನೆ ಬರ್ತೀರಾ? ಬರೋದಿಲ್ಲ. ಅಲ್ಲ, ಅಲ್ಲ ವಿಷಯ ಎಂತದ್ದು? ನನ್ನೊಂದು ಜಾತಕ ನೋಡ್ಲಿಕ್ಕಿತ್ತು. ಓ, ಮದುವೆ ಸಿದ್ಧತೆ ಆಗಿದಾ? ಹೌದು. ಯಾಕೆ ನೋಡ್ಲಿಕ್ಕೆ ಉಂಟಾ? ಹಾ, ಮನೆ ತಗೊಂಡು ಒಂದು ಕೆಲಸ ಮಾಡುವಾಗಿದ್ರೆ ನಾನ್ ನಿಮ್ಮನೆ ಬರುವುದು ಇಲ್ಲ, ನೀ ನಮ್ಮನೆ ಬರುವುದು ಬೇಡ. ದಾರಿಯಲ್ಲಿ ಹೋಗುವಾಗ ನೀ ಸಿಕ್ಕು, ಅಲ್ಲೇ ನೋಡಿ ಹೇಳ್ಬಿಡ್ತೀಯ. ಹೌದಾ? ಹೌದು. ಅಯ್ಯೋ ಅಡ್ಡಿಲ್ಲಪ್ಪ. ಆಯ್ತು. ಬೇಗ ಬನ್ನಿ. ಈಗ ಬೇಗ ಹೋಗಿ ನೀನು. ಶೀಘ್ರವಾಗಿ ಬಂದು ಅತಿ ಶೀಘ್ರದಲ್ಲಿ ಮದುವೆಯನ್ನು ಮಾಡಿ ಪೂರೈಸಿಕೊಟ್ಟಿದ್ದೇನೆ. ಹೌದು. ಮತ್ತೆ ಸಿಗ್ತೇನೆ. ಎಂತದ್ದು ಹೀಗೆಯ ಉಪಚಾರ? ಅದಲ್ಲ, ಪುರೋಹಿತರು ಬರ್ಬೇಕಂತ ಮರ್ಯಾದೆ ಬರಲಿಲ್ಲ. ನಾವು ಕೇಳುದಲ್ಲ ಅದು. ಓ, ಅವಸರದ ಮದುವೆ. ನಾನು ಗಡಿಬಿಡಿಯಲ್ಲಿ ಏನು ದಕ್ಷಿಣೆ ಕೊಟ್ಟು ಯೋಚನೆ ಮಾಡುವುದು ಬೇಡ ಪುರೋಹಿತರೆ. ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಸರಿ. ಪುರೋಹಿತ ಬರ್ತಾರೆ, ಹಿಂದೆ ಮುಂದೆ ನೋಡ್ಬೇಡಿ. ಮುಷ್ಟಿ ಬೇಗ ತೆಗೆದುಕೊಡಿ, ಮುಷ್ಟಿ ಬೇಗ ತೆಗೆದುಕೊಡಿ. ಒಂದು ಆಣೆ ಬೇಡ. ನಮ್ಮ ಧರ್ಮಾರ್ಥ ಸೇವೆ ಮುಷ್ಟಿ ಕಟ್ಟಿ ಲೆಕ್ಕಾಚಾರ ಇಲ್ಲ ಪುರೋಹಿತರೆ. ಓ, ಬಾಜಿದು ಕೊಡುದು ಅಂತ ಕಡೆ ಬಿತ್ತಂತೆ. ಯೋಚನೆ ಮಾಡುದು ಬೇಡ. ಅಪ್ಪಯ್ಯ ಹುಗಿಸಿಕ್ಕಂತ ಕೊಪ್ಪರಿಗೆ ಉಂಟು, ಕಿತ್ತಬೇಡಿ. ಹೊಂಡ ಬಿತ್ತು. ದೊಡ್ಡ ದೊಡ್ಡ ಕೊಪ್ಪರಿಗೆ ಹೌದು. ಕಿತ್ತ ಮೇಲೆ ದೊಡ್ಡ ದೊಡ್ಡ ಹೊಂಡ ಬೀಳ್ತದೆ. ಹೌದು. ಪುರೋಹಿತರು ಊಟ ಮಾಡಿಕೊಂಡು ಗಡಿಬಿಡಿ ಬಂದು ಹೊಡೆದ ಬಿದ್ದಾರೋ ಮಣ್ಣಾಕ್ ಮುಚ್ಚಿಬಿಡಿ. ಆಗಲೇ ಇಲ್ಲ, ಅಲ್ಲೇ ಸಮಾಧಿ. ಒಂದು ಹೊಂಡದಲ್ಲಿ ಬಿದ್ದಾರು, ಬರುವ ಮುನ್ನ ಮಣ್ಣಾಕ್ ಮುಚ್ಚಿ ಅಂತ. ಸಮಾಧಾನ ಆಯ್ತಂತೆ. ಜೊತೆಗೆ ಬೇಕಿದ್ರು ಎಲ್ಲಿ ಬೇಕಿದ್ರು ಬರಬಹುದು. ಕೇಳಿ ಪಡೆದುಕೊಳ್ಳಿ.